ಡಿಕೆ ಸಂಪುಟದಲ್ಲಿ ಬಾಗಲಕೋಟೆಗೆ ಸಿಗುತ್ತಾ ಪ್ರಾತಿನಿಧ್ಯ? ವಿಸ್ತರಣೆ ವೇಳೆ ಬಾಗಲಕೋಟೆಗೆ ಅವಕಾಶ ಸಿಗುತ್ತಾ ಸಿಗಲ್ವಾ? ಇದೀಗ ಡಿಕೆ ಸಂಪುಟದಲ್ಲಿ ಬಾಗಲಕೋಟೆಗೆ ಸಿಗುತ್ತಾ ಪ್ರಾತಿನಿಧ್ಯ? ವಿಸ್ತರಣೆ ವೇಳೆ ಬಾಗಲಕೋಟೆಗೆ ಅವಕಾಶ ಸಿಗುತ್ತಾ ಸಿಗಲ್ವಾ? ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿರುವ ಜಿಲ್ಲೆಯ 3 ಶಾಸಕರು. ಈ ಮೂವರಿಗೆ ಚಾನ್ಸ್ ಸಿಗದಿದ್ರೆ ವಿಜಯಪುರ ಜಿಲ್ಲೆ ಶಾಸಕರಿಗೆ ಮಂತ್ರಿಗಿರಿ. ಏನಾಗಲಿದೆ ಈ ಮೂವರ ಭವಿಷ್ಯ? ಯಾರನ್ನ ಒಲಿಯಲಿದೆ ಅದೃಷ್ಟ? ಬಾಗಲಕೋಟೆಯಲ್ಲಿ ಇದೇ ಚರ್ಚೆಯಾಗ್ತಾ ಇದೆ. ಏನ್ ಮಾಡ್ತಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು ಅನ್ನುವಂತಹ ಪ್ರಶ್ನೆ. ಇದೀಗ ಡಿಕೆ ಸಂಪುಟದಲ್ಲಿ ಬಾಗಲಕೋಟೆಗೆ ಸಿಗುತ್ತಾ ಪ್ರಾತಿನಿಧ್ಯ ಅನ್ನುವಂತಹ ಪ್ರಶ್ನೆ. ವಿಸ್ತರಣೆ ವೇಳೆ ಬಾಗಲಕೋಟೆಗೆ ಅವಕಾಶ ಸಿಗುತ್ತಾ ಸಿಗಲ್ವಾ ಅನ್ನುವಂತ ಪ್ರಶ್ನೆಗಳು ಈಗ ಉದ್ಭವ ಆಗ್ತಾ ಇದೆ. ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿರುವಂತಹ ಜಿಲ್ಲೆಯ 3 ಶಾಸಕರು. ಈ ಮೂವರಿಗೆ ಚಾನ್ಸ್ ಸಿಗದಿದ್ರೆ ವಿಜಯಪುರ ಜಿಲ್ಲೆಯ ಶಾಸಕರಿಗೆ ಮಂತ್ರಿಗಿರಿ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಏನಾಗಲಿದೆ ಈ ಮೂವರ ಭವಿಷ್ಯ? ಯಾರನ್ನ ಒಲಿಯಲಿದೆ ಈ ಒಂದು ಅದೃಷ್ಟ? ಬಾಗಲಕೋಟೆಯಲ್ಲಿ ಇದೇ ಚರ್ಚೆಯಾಗ್ತಾ ಇರುವಂತದ್ದು. ಏನ್ ಮಾಡ್ತಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು ಅನ್ನುವಂತ ಪ್ರಶ್ನೆ ಇದೆ. ಸಂಪುಟ ವಿಸ್ತರಣೆಯಲ್ಲಿ ಬಾಗಲಕೋಟೆಗೆ ಪ್ರಾತಿನಿಧ್ಯ ಸಿಗುತ್ತಾ ಡಿಕೆ ಸಂಪುಟದಲ್ಲಿ ಅನ್ನುವಂಥದ್ದು. ವಿಸ್ತರಣೆ ವೇಳೆ ಬಾಗಲಕೋಟೆಗೆ ಅವಕಾಶ ಸಿಗುತ್ತಾ ಸಿಗಲ್ವಾ ಅನ್ನುವಂಥ ಚರ್ಚೆ ಕೂಡ ನಡೀತಾ ಇದೆ ರಾಜ್ಯದಲ್ಲಿ. ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿರುವಂತಹ ಜಿಲ್ಲೆಯ 3 ಶಾಸಕರು ಇದ್ದಾರೆ. ಯಾರಿಗೆ ಸಿಗುತ್ತೆ ಚಾನ್ಸ್? ಒಂದ್ ವೇಳೆ ಸಿಗದಿದ್ರೆ ವಿಜಯಪುರ ಜಿಲ್ಲೆಯ ಶಾಸಕರಿಗೆ ಮಂತ್ರಿಗಿರಿ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಏನಾಗುತ್ತೆ ಮೂವರ ಭವಿಷ್ಯ? ಯಾರನ್ನ ಒಲಿಯಲಿದೆ ಅದೃಷ್ಟ? ಇದೇ ಒಂದು ಚರ್ಚೆಯಾಗ್ತಾ ಇರುವಂತದ್ದು ಬಾಗಲಕೋಟೆ ಜಿಲ್ಲೆಯಲ್ಲಿ. ಯಾರಿಗೆ ಈ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ, ಮೈನಸ್ ಪಾಯಿಂಟ್ ಆಗುತ್ತೆ? ಡಿಕೆ ಶಿವಕುಮಾರ್ ಅವರು ಏನ್ ಮಾಡ್ತಾರೆ? ಇದೀಗ ಡಿಕೆ ಸಂಪುಟದಲ್ಲಿ ಬಾಗಲಕೋಟೆಗೆ ಅವಕಾಶ ಸಿಗುತ್ತಾ, ಪ್ರಾತಿನಿಧ್ಯ ಸಿಗುತ್ತಾ ಅನ್ನುವಂಥದ್ದು. ವಿಸ್ತರಣೆ ವೇಳೆ ಬಾಗಲಕೋಟೆಗೆ ಅವಕಾಶ ಸಿಗುತ್ತಾ ಸಿಗಲ್ವಾ ಅನ್ನುವಂಥದ್ದು ಮತ್ತೊಂದು ಕಡೆ ಪ್ರಶ್ನೆ ಆಗ್ತಾ ಇದೆ. ಜೂನ್ 3ರಂದು ಬಾಗಲಕೋಟೆ ಶಾಸಕರಿಗೆ 3 ವರ್ಷಗಳಿಂದ ಸಚಿವರಾಗಿದ್ದ ತಿಮ್ಮಾಪುರ ಈಗ ಮಾಜಿ ಸಚಿವ. 1 ತಿಂಗಳಿನಿಂದ ಸಚಿವರಿಲ್ಲದ ಜಿಲ್ಲೆಯಾಗಿದೆ ಬಾಗಲಕೋಟೆ. ನೆರೆಯ ವಿಜಯಪುರ ಹಾಗೆ ಬೆಳಗಾವಿಗಳಿಗೆ ಒಲಿದ ಮಂತ್ರಿಗಿರಿ. ಪ್ರಕೃತಿ ವಿಕೋಪ ನಿರ್ವಹಣೆಗೆ 13 ಸಚಿವರಿಗೆ ಮೇಲುಸ್ತುವಾರಿಯನ್ನ ನೀಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಗೆ ವಿಜಯಪುರದ ಎಂಬಿ ಪಾಟೀಲ್ರು ಉಸ್ತುವಾರಿಯಾಗಿದ್ದಾರೆ. ಮುಂದಿನ ವಾರೋಕ್ತಿಯಲ್ಲಿ ವಿಸ್ತರಣೆಯಾಗಲಿದೆ ಸಚಿವ ಸಂಪುಟ. ಸಚಿವ ಸ್ಥಾನವನ್ನ ಪಡೆಯಲು ಜಿಲ್ಲೆಯ ಹಿರಿಯ ಶಾಸಕರಿಂದ ತೀವ್ರ ಲಾಬಿ ಕೂಡ ಆಗ್ತಾ ಇದೆ. ಇದೀಗ ಜೂನ್ 3ರಂದು ಬಾಗಲಕೋಟೆ ಶಾಸಕರಿಗೆ ಅವಕಾಶ ಸಿಗಲಿಲ್ಲ. 3 ವರ್ಷಗಳಿಂದ ಸಚಿವರಾಗಿದ್ದಂತಹ ತಿಮ್ಮಾಪುರ ಅವರು ಈಗ ಮಾಜಿ ಸಚಿವರಾಗಿದ್ದಾರೆ. 1 ತಿಂಗಳಿನಿಂದ ಸಚಿವರಿಲ್ಲದ ಜಿಲ್ಲೆಯಾಗಿರುವಂತದ್ದು ಬಾಗಲಕೋಟೆ ಜಿಲ್ಲೆ. ನೆರೆಯ ವಿಜಯಪುರ ಹಾಗೆ ಬೆಳಗಾವಿಗಳಿಗೆ ಒಲಿದಿರುವಂತದ್ದು ಮಂತ್ರಿಗಿರಿ. ಪ್ರಕೃತಿ ವಿಕೋಪ ನಿರ್ವಹಣೆಗೆ 13 ಸಚಿವರಿಗೆ ಮೇಲುಸ್ತುವಾರಿಯನ್ನ ನೀಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಬಾಗಲಕೋಟೆ ಜಿಲ್ಲೆಗೆ ವಿಜಯಪುರದ ಎಂಬಿ ಪಾಟೀಲ್ ಅವರನ್ನ ಉಸ್ತುವಾರಿಯಾಗಿ ಮಾಡಿದ್ದಾರೆ. ಮುಂದಿನ ವಾರೋಪತ್ತಿನಲ್ಲಿ ವಿಸ್ತರಣೆಯಾಗಲಿದೆ ಸಚಿವ ಸಂಪುಟ. ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟ ವಿಸ್ತರಣೆಯಾಗುತ್ತೆ ಮುಂದಿನ ವಾರದಲ್ಲಿ. ಸಚಿವ ಸ್ಥಾನ ಪಡೆಯಲು ಜಿಲ್ಲೆಯ ಹಿರಿಯ ಶಾಸಕರಿಂದ ಇದೀಗ ತೀವ್ರ ಲಾಬಿ ಕೂಡ ಆಗ್ತಾ ಇದೆ. ಜೂನ್ 3ರಂದು ಬಾಗಲಕೋಟೆ ಶಾಸಕರಿಗೆ ಅವಕಾಶ ಸಿಗಲಿಲ್ಲ. 3 ವರ್ಷಗಳಿಂದ ಸಚಿವರಾಗಿದ್ರು ತಿಮ್ಮಾಪುರ ಅವರು ಈಗ ಮಾಜಿ ಸಚಿವರಾಗಿದ್ದಾರೆ. 1 ತಿಂಗಳಿನಿಂದ ಸಚಿವರಿಲ್ಲದೆ ಬಾಗಲಕೋಟೆಯಾಗಿರುವುದೇ ಜಿಲ್ಲೆಯಾಗಿದೆ. ನೆರೆಯ ವಿಜಯಪುರ ಹಾಗೆ ಬೆಳಗಾವಿಗೆ ಒಲ್ದಿರುವಂತಹ ಮಂತ್ರಿ ಪಟ್ಟ ಇನ್ನೂ ಬಾಗಲಕೋಟೆಗೆ ಒಲ್ದಿಲ್ಲ. ಪ್ರಕೃತಿ ವಿಕೋಪ ನಿರ್ವಹಣೆಗೆ 13 ಸಚಿವರಿಗೆ ಮೇಲುಸ್ತುವಾರಿಯನ್ನ ನೀಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಬಾಗಲಕೋಟೆ ಜಿಲ್ಲೆಗೆ ವಿಜಯಪುರ ಮೂಲದ ಎಂಬಿ ಪಾಟೀಲ್ ಅವರು ಉಸ್ತುವಾರಿಯಾಗಿದ್ದಾರೆ. ಮುಂದಿನ ವಾರದಲ್ಲಿ ಈ ಒಂದು ಸಚಿವ ಸಂಪುಟ ವಿಸ್ತರಣೆಯಾಗುತ್ತೆ ಅನ್ನುವ ಮಾಹಿತಿ ಕೂಡ ಲಭ್ಯ ಆಗಿರುವಂತದ್ದು. ಸಚಿವ ಸ್ಥಾನ ಪಡೆಯೋದಕ್ಕೆ ಜಿಲ್ಲೆಯ ಹಿರಿಯ ಶಾಸಕರು ಕೂಡ ತೀವ್ರ ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಈ ಮೂಲಕ ಈಗ ಚರ್ಚೆಯಾಗ್ತಾ ಇರುವಂತದ್ದು ಡಿಕೆ ಸಂಪುಟದಲ್ಲಿ ಬಾಗಲಕೋಟೆಗೆ ಪ್ರಾತಿನಿಧ್ಯ ಸಿಗುತ್ತಾ ಅನ್ನುವಂಥದ್ದು.
ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಆನಂದ್. ನೇರ ಸಂಪರ್ಕದಲ್ಲಿ ಆನಂದ್, ಇದೀಗ ಬಾಗಲಕೋಟೆಗೆ ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಪ್ರಾತಿನಿಧ್ಯ ಸಿಗುತ್ತಾ ಸಿಗಲ್ವಾ ಅನ್ನುವಂತಹ ಪ್ರಶ್ನೆ, ಏನೆಲ್ಲ ಅಪ್ಡೇಟ್ ಇದೆ ಈ ಕುರಿತಾಗಿ? ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಯಾರಿಗೆ ಸಚಿವ ಸ್ಥಾನ ಸಿಗಲಿದೆ ಎಂಬುದು ಈಗ ಚರ್ಚೆಯ ವಿಷಯವಾಗಿದೆ. ಮೊದಲನೇದಾಗಿ ಹುನಗುಂದ ಮತಕ್ಷೇತ್ರದ ಶಾಸಕರಾಗಿರುವಂತಹ ವಿಜಯಾನಂದ ಕಾಶ್ಯಪ್ಪನವರಿಗೆ ಹೆಚ್ಚು ಸಿಗುವ ಸಾಧ್ಯತೆ ಇದೆ. ಜೊತೆಗೆ ಬೆಳಗಿ ಮತಕ್ಷೇತ್ರದ ಶಾಸಕರಾಗಿರುವಂತಹ ಜೆ.ಟಿ. ಪಾಟೀಲ್ ಸಹ ಈಗ ಅವರು ಸಹ ಸಾಕಷ್ಟು ಒಂದು ಪ್ರಯತ್ನ ಮಾಡುತ್ತಿದ್ದಾರೆ. ಯಾಕೆಂದ್ರೆ ಎಚ್.ಕೆ. ಪಾಟೀಲ್ ಅವರಿಗೆ ಏನಾದರೂ ಸಚಿವ ಸ್ಥಾನ ಸಿಗದೇ ಇದ್ದಲ್ಲಿ ಇಲ್ಲಿ ಈ ಭಾಗದಲ್ಲಿ ರೆಡ್ಡಿ ಸಮುದಾಯದ ಪ್ರಮುಖರಾಗಿರುವಂತಹ ಜೆ.ಟಿ. ಪಾಟೀಲ್ ಅವರಿಗೆ ಸಿಗಲಿದೆ. ಇದ್ರ ಜೊತೆಗೆ ಉತ್ತರ ಕರ್ನಾಟಕದಲ್ಲಿ ದಲಿತ ಸಮುದಾಯ ಸಂಬಂಧಪಟ್ಟಂತೆ ಆರ್.ಬಿ. ತಿಮ್ಮಾಪುರ್ ಅವರಿಗೆ ಸಿಗುವ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಈ 3 ಜನ ಜಿಲ್ಲೆಯಲ್ಲಿ ಒಂದು ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಹೆಸರು ಹೆಚ್ಚು ಕಂಡು ಬರುತ್ತಿದ್ದು, ಮೊದಲನೇದಾಗಿ ಯುವಕರ ನೀಡಬೇಕೆಂಬ ದೃಷ್ಟಿ ಬಂದಾಗ ಹೆಚ್ಚು ಒತ್ತಡ ತರುತ್ತಿದ್ದಾರೆ ವಿಜಯಾನಂದ ಕಾಶ್ಯಪ್ಪನವರು. ಈ ಡಿ.ಕೆ. ಶಿವಕುಮಾರ್ ಅವರು ಸಚಿವ ಸಂಪುಟದಲ್ಲಿ ಯಾರಿಗೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಸಚಿವ ಸ್ಥಾನ ಒಲಿಯಲಿದೆ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ. ಇದು ಅಲ್ಲದೆ ಬಾಗಲಕೋಟೆ ಜಿಲ್ಲೆಗೆ ಸಿಗದೇ ಇದ್ದಲ್ಲಿ ವಿಜಯಪುರ ಜಿಲ್ಲೆಗೆ ಸಿಗುವ ಸಾಧ್ಯತೆ ಇದೆ. ವಿಜಯಪುರ ಜಿಲ್ಲೆಯ ಯಶವಂತಗೌಡ ಪಾಟೀಲ್ ಅವರಿಗೆ ಸಿಗುವ ಸಾಧ್ಯತೆ ಹೆಚ್ಚು ಕಂಡು ಬರುತ್ತದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಸಹ ಬೇರೆ ಜಿಲ್ಲೆಯಂತ ಉಸ್ತುವಾರಿ ಸಚಿವರಿಗೆ ಬಾಗಲಕೋಟೆ ಜಿಲ್ಲೆಗೆ ಆಯ್ಕೆ ಮಾಡುವಂತಹ ಸಾಧ್ಯತೆ ಇದೆ. ಎಲ್ಲ ನಡೆಯೂ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಸಚಿವ ಸಂಪುಟದಲ್ಲಿ ಯಾರಿಗೆ ಚಾನ್ಸ್ ನೀಡುತ್ತಾರೆ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ. ಎಸ್, ಧನ್ಯವಾದ ಆನಂದ್ ತಮ್ಮೆಲ್ಲ ಮಾಹಿತಿಗಾಗಿ. ಇದೀಗ ಡಿಕೆ ಸಂಪುಟದಲ್ಲಿ ಬಾಗಲಕೋಟೆಗೆ ಪ್ರಾತಿನಿಧ್ಯ ಸಿಗುತ್ತಾ ಸಿಗಲ್ಲ ಅನ್ನುವಂಥದ್ದು ಪ್ರಶ್ನೆ ಆಗ್ತಾ ಇರುವಂಥದ್ದು. ಮುಂದಿನ ವಾರದಲ್ಲಿ ಒಂದು ಸಚಿವ ಸಂಪುಟ ವಿಸ್ತರಣೆಯಾಗುತ್ತೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಜೂನ್ 3ರಂದು ಬಾಗಲಕೋಟೆ ಶಾಸಕರಿಗೆ ಅವಕಾಶ ಸಿಗಲಿಲ್ಲ. 3 ವರ್ಷಗಳಿಂದ ಸಚಿವರಾಗಿದ್ದರು ತಿಮ್ಮಾಪುರ ಅವರು, ಈಗ ಮಾಜಿ ಸಚಿವರಾಗಿದ್ದಾರೆ. ಪ್ರಕೃತಿ ವಿಕೋಪ ನಿರ್ವಹಣೆಗೆ 13 ಸಚಿವರಿಗೆ ಮೇಲುಸ್ತುವಾರಿಯನ್ನ ನೀಡಿದ್ದಾರೆ. ಜೊತೆಗೆ ಬಾಗಲಕೋಟೆ ಜಿಲ್ಲೆಗೆ ವಿಜಯಪುರದ ಎಂ.ಬಿ. ಪಾಟೀಲ್ರು ಉಸ್ತುವಾರಿಯಾಗಿದ್ದಾರೆ. ಮುಂದಿನ ವಾರದಲ್ಲಿ ವಿಸ್ತರಣೆಯಾಗಲಿರುವಂತಹ ಸಚಿವ ಸಂಪುಟ, ಇದೀಗ ಸಚಿವ ಸಂಪುಟವನ್ನ ಪಡೆಯೋದಕ್ಕೆ ಜಿಲ್ಲೆಯ ಶಾಸಕರು, ಹಿರಿಯ ಶಾಸಕರು ಕೂಡ ತೀವ್ರ ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಮುಂದಿನ ವಾರಗಳಲ್ಲಿ ಈ ಒಂದು ಪಿಕ್ಚರ್ಗೆ ಸರಿಯಾದ ಉತ್ತರ ಸಿಗುತ್ತೆ, ಕಾದು ನೋಡಬೇಕಿದೆ.